ಸೆಪ್ಟೆಂಬರ್ ತಿಂಗಳ 14 ಮತ್ತು 15ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಎ ಎಣ್ಣೆಕಾಳುಗಳು, ಆಪ್ಷನ್ಸ್ ಬಿ ಮೀನು, ಆಪ್ಷನ್ಸ್ ಸಿ ಪೆಟ್ರೋಲ್, ಆಪ್ಷನ್ಸ್ ಡಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮೀನು. ಈ ಮೀನು ನೀಲಿ ಕ್ರಾಂತಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ನ್ಯೂಸ್ ಕಾಂಟೆಸ್ಟ್ ನೋಡೋದಾದರೆ ಈ ಮೀನುಗಾರಿಕೆಯಲ್ಲಿ ಕುರಿತು ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ ಮೀನಿಗೋಸ್ಕರ. ನ್ಯೂಸ್ ನೋಡೋದಾದರೆ ದೇಶದಲ್ಲಿ ಅಲಂಕಾರಿಕ ಮೀನುಗಾರಿಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಧೀನದಲ್ಲಿ ಬರುವ ಕೇಂದ್ರೀಯ ಸಿಹಿನೀರು ಜಲಕೃಷಿ ಸಂಸ್ಥೆ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ರಂಗೀನ್ ಮಚ್ಲಿ ಎಂಬ ಹೆಸರಿನ ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು. ಏನಂತ? ರಂಗೀನ್ ಮಚ್ಲಿ ಆ್ಯಪ್. ಇದು ಕೇಂದ್ರೀಯ ಸಿಹಿನೀರು ಜಲಕೃಷಿ ಸಂಸ್ಥೆ ಬಿಡುಗಡೆ ಮಾಡಿದೆ. ಅದೇ ರೀತಿಯಾಗಿ ಈ ರಂಗೀನ್ ಮಚ್ಲಿ ಆ್ಯಪ್ ಹೆಸರಿನ ಆ್ಯಪು ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಈ ಆ್ಯಪನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳ್ಬೋದು. ಈ ಆ್ಯಪಿಂದ ಅಲಂಕಾರಿಕ ಕೃಷಿಕರು ಮತ್ತು ಅಕ್ವೇರಿಯಂ ಮಾಲೀಕರಿಗೆ ಮೀನುಗಾರಿಕೆ ಸಾಗಾಣಿಕೆ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಅಂದರೆ ಮೀನು ವ್ಯಾಪಾರಿಗಳಿಗೆ ಯಾವ ರೀತಿಯಾಗಿ ವ್ಯಾಪಾರ ಮಾಡೋದ್ರ ಬಗ್ಗೆ, ಸಾಗಾಣಿಕೆ ಮಾಡೋದ್ರ ಬಗ್ಗೆ ಈ ಆ್ಯಪನ್ನು ಹೇಳ್ತದೆ ಅಂತ ಹೇಳ್ಬೋದು. ರಂಗೀನ್ ಮಚ್ಲಿ ಆ್ಯಪ್. ಅದೇ ರೀತಿಯಾಗಿ ಅಲಂಕಾರಿಕ ಮೀನು ಸಂರಕ್ಷಣೆ, ತಳಿ ವೈವಿಧ್ಯತೆ, ಅಭಿವೃದ್ಧಿ, ನಿರ್ವಹಣೆ ಮತ್ತು ಮೀನುಗಳ ಆಹಾರ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಈ ರಂಗೀನ್ ಮಚ್ಲಿ ಆ್ಯಪ್ ನೀಡುತ್ತದೆ ಅಂತ ಹೇಳ್ಬೋದು. ಯಾವುದು? ರಂಗೀನ್ ಮಚ್ಲಿ ಆ್ಯಪ್ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ರೆಶ್ ವಾಟರ್ ಅಕ್ವಾರಿಕಲ್ಚರ್ ಬಗ್ಗೆ ನೋಡೋದಾದರೆ ಇದು ಏನಂದರೆ ಕೇಂದ್ರೀಯ ಸಿಹಿನೀರು ಜಲಕೃಷಿ ಅಂತ ಹೇಳ್ಬೋದು ನಾವು. ಇದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ರೆಶ್ ವಾಟರ್ ಅಕ್ವಾಕಲ್ಚರ್. ಇದೊಂದು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಇದನ್ನು 1987ರಲ್ಲಿ ಸ್ಥಾಪನೆಯನ್ನು ಮಾಡ್ತದೆ. ಅದು ಕೃಷಿ ಸಂಶೋಧನೆ ಮಂಡಳಿ. ಇದು ಭಾರತದಲ್ಲಿನ ಸಿಹಿ ನೀರಿನ ಜಲಚರ ಸಾಗಾಣಿಕೆ ಸಂಶೋಧನೆ ಬಗ್ಗೆ ಮೀಸಲಾಗಿರುವ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು. ಯಾವುದಪ್ಪ ಅಂತಂದರೆ ಕೇಂದ್ರೀಯ ಸಿಹಿನೀರು ಜಲಕೃಷಿ ಸಂಸ್ಥೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಒಡಿಶಾ ರಾಜ್ಯದ ಭುವನೇಶ್ವರ್ನಲ್ಲಿ ಇದು ಕೇಂದ್ರ ಕಚೇರಿ ಹೊಂದಿದೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ನಮ್ಮ ಮುಂದಿನ ಪ್ರಶ್ನೆ, ಪೋರ್ಟ್ ಬ್ಲೇರ್ ಯಾವುದರ ರಾಜಧಾನಿ? ಆಪ್ಷನ್ಸ್ ಎ ಅಂಡಮಾನ್ ನಿಕೋಬಾರ್, ಬಿ ಪಂಜಾಬ್, ಸಿ ಹರಿಯಾಣ, ಡಿ ಅಸ್ಸಾಂ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರ್ ರಾಜಧಾನಿ ಪೋರ್ಟ್ ಬ್ಲೇರ್ ಅಂತ ಹೇಳ್ಬೋದು ನಾವು. ಯಾಕಪ್ಪ ಅಂತಂದರೆ ಇತ್ತೀಚೆಗೆ ನ್ಯೂಸ್ನಲ್ಲಿ ನೋಡೋದಾದರೆ ಪೋರ್ಟ್ ಬ್ಲೇರ್ ಹೆಸರನ್ನು ಈಗ ಶ್ರೀ ವಿಜಯಪುರಂ ಎಂಬ ನಾಮಕರಣವನ್ನು ಮಾಡಿದ್ದಾರೆ ಹೊಸದಾಗಿ. ಶ್ರೀ ವಿಜಯಪುರಂ ಎಂದು ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಇದರ ಹೆಸರನ್ನು ಬದಲಾಯಿಸಿದೆ. ಪ್ರಸಿದ್ಧ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಸಮೂಹಗಳ ರಾಜಧಾನಿಯಾಗಿರುವ ಪೋರ್ಟ್ ಬ್ಲೇರ್ನ ಹೆಸರನ್ನು ಈಗ ಕೇಂದ್ರ ಸರ್ಕಾರ ಶ್ರೀ ವಿಜಯಪುರಂ ಎಂದು ಬದಲಾವಣೆಯನ್ನು ಮಾಡಿದೆ ಅಂತ ಹೇಳ್ಬೋದು. ಇದು 1789ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಅಂಡಮಾನ್ನಲ್ಲಿ ಬಂಗಾಳದ ಸರ್ಕಾರದ ಮೂಲ ಕೈದಿಗಳಿಗೆ ಶಿಕ್ಷೆ ವಿಧಿಸುವ ಪ್ರದೇಶವೊಂದನ್ನು ಇಲ್ಲಿ ನಿರ್ಮಿಸ್ತದೆ. ಅಂದ್ರೆ 1789ರಲ್ಲಿ ಏನು ಮಾಡ್ತಾರೆ ಅಂದರೆ ಬ್ರಿಟಿಷ್ ಸರ್ಕಾರ ಬಂಗಾಳದಲ್ಲಿರುವ ಮೂಲ ಕೈದಿಗಳನ್ನು ಪಶ್ಚಿಮ ಬಂಗಾಳದಲ್ಲಿರುವ ಕೈದಿಗಳನ್ನು ಈ ಅಂಡಮಾನ್ನಲ್ಲಿ ಜೈಲಿನಲ್ಲಿ ಹೋಗಿ ಹಾಕ್ತಾರೆ. ಅದಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾಗಿರುವ ಆರ್ಚಿಬಾಲ್ಡ್ ಬ್ಲೇರ್ನ ಗೌರವಾರ್ಥವಾಗಿ ಪೋರ್ಟ್ ಬ್ಲೇರ್ ಎಂದು ನಾಮಕರಣವನ್ನು ಮಾಡುತ್ತಾರೆ ಅದನ್ನು. ಅದೇ ರೀತಿಯಾಗಿ ಈ ದ್ವೀಪಗಳು ಏನಂದರೆ ಈ ಚೋಳ ರಾಜಮನೆತನಕ್ಕೆ ನೌಕಾನೆಲೆಯಾಗಿದ್ದವು ಮೊದಲು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಈ ಅಂಡಮಾನ್ ನಿಕೋಬಾರ್ನಲ್ಲಿ ಮೊದಲ ಬಾರಿಗೆ ತಿರಂಗವನ್ನು ಕೂಡ ಹಾರಿಸಿದ ಸ್ಥಳ ಆಗಿದೆ ಇದು. ವಿ ಡಿ ಸಾವರ್ಕರ್ ಅವರು ಮತ್ತು ಇತರೆ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿನ ಸೆಲ್ಯುಲಸ್ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಅಂಡಮಾನ್ನಲ್ಲಿರುವ ಸೆಲ್ಯುಲರ್ ಜೈಲಿನಲ್ಲಿ ವಿ ಡಿ ಸಾವರ್ಕರ್ ಅವರು ಕೂಡ ಶಿಕ್ಷೆ ವಿಧಿಸಿದ್ದಾರೆ ಅಂತ ಹೇಳ್ಬೋದು.
ರಾಸದ್ವೀಪಗಳನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂದು ನಾಮಕರಣವನ್ನು ಕೂಡ ಮಾಡಲಾಗಿದೆ. ಅಂದರೆ ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡುಬರುವ ರಾಸದ್ವೀಪಗಳನ್ನು ಈಗ ಸುಭಾಷ್ ಚಂದ್ರ ಬೋಸ್ ಅವರ ನಾಮಕರಣವನ್ನು ಮಾಡಲಾಗಿದೆ, ಅವರನ್ನು ಹೆಸರಿಡಲಾಗಿದೆ. ಮುಂದೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ, ಚೀನಾ ದೇಶದ ಭಾಷೆ ಯಾವುದು? ಇದು ಇಂಪಾರ್ಟೆಂಟ್, ಇದು ಪ್ರಶ್ನೆ ಕೇಳಿದ್ರು ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಮ್ಯಾಂಡರಿಸ್. ಮ್ಯಾಂಡರಿಸ್ ಏನಂದರೆ ಚೀನಾ ದೇಶದ ಭಾಷೆಯಾಗಿದೆ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಚೀನಾ ದೇಶ ಸೇನೆಯನ್ನು ವಾಪಸ್ ತೆಗೆದುಕೊಂಡಿದೆ. ನ್ಯೂಸ್ ನೋಡೋದಾದರೆ, ಅಚ್ಚರಿಯ ಬೆಳವಣಿಗೆ ಎಂಬಂತೆ ಭಾರತ ಚೀನಾ ಗಡಿ ಭಾಗದ ಪೂರ್ವ ಲಡಾಖ್ನ 4 ಪ್ರದೇಶಗಳಲ್ಲಿ 2 ಸೇನಾಪಡೆಗಳ ನಡುವಿನ ಉದ್ವಿಗ್ನ ಶಮನಗೊಂಡಿದೆ. ಈಗ ಸಂಬಂಧ ಸುಧಾರಣೆ ಮಾತುಕತೆಯ ಪರಿಣಾಮವಾಗಿ ಎರಡೂ ದೇಶಗಳು ಹೆಚ್ಚುವರಿ ಸೇನಾಪಡೆಗಳನ್ನು 4 ಸ್ಥಳಗಳಿಂದ ವಾಪಸ್ ಕರೆಸಿಕೊಂಡಿವೆ ಅಂತ ಹೇಳ್ಬೋದು. ಇಷ್ಟು ದಿನ ಭಾರತ ಮತ್ತು ಚೀನಾ ದೇಶಗಳು ಲಡಾಖ್ನಲ್ಲಿ ಸೇನೆಯನ್ನು ಸ್ಥಾಪನೆ ಮಾಡಿದ್ದವು, ಈಗ ಅವು ವಾಪಸ್ ಕರೆಸಿಕೊಂಡಿವೆ ಅಂತ ಹೇಳ್ಬೋದು. ಗಲ್ವಾನ್ ಸೇರಿದಂತೆ ಪೂರ್ವ ಲಡಾಖ್ನ 4 ಭಾಗಗಳಲ್ಲಿ ಚೀನಾ ಕೆಂಪು ಸೇನೆ ತಂಟೆ ಮಾಡುತ್ತಲೇ ಇತ್ತು ಅವಾಗಲೇಸಿಂದ. ಈಗ ಗಡಿ ಸೇನೆ ನಿಯೋಜನೆ ಪ್ರಮಾಣ ವಿಪರೀತ ಹೆಚ್ಚು ಮಾಡಿತ್ತಲ್ಲಿ. ಅದರ ಜೊತೆಗೆ ಪ್ರತಿಯಾಗಿ ನಮ್ಮ ಭಾರತ ಕೂಡ ಪಿರಂಗಿಗಳಾಗಿರ್ಬೋದು, ಮದ್ದುಗುಂಡಾಗಿರ್ಬೋದು, ವಾಯುಸೇನೆ ವಿಮಾನಗಳಾಗಿರ್ಬೋದು, ಇವು ಹಲವಾರು ಸೇರಿದಂತೆ ಹೆಚ್ಚು ಸೇನಾಪಡೆಗಳನ್ನು ಕೂಡ ನಮ್ಮ ಭಾರತ ದೇಶ ನಿಯೋಜನೆ ಮಾಡಿತ್ತು. ಈಗ ಅವನ್ನು ವಾಪಸ್ ಕರೆಸಿಕೊಂಡಿವೆ. ಭಾರತ ಮತ್ತು ಚೀನಾಗಳು ಮಾತಿನ ಮುಖಾಂತರ ಈ ಭಾಗಗಳಲ್ಲಿ ನಿಯೋಜಿಸಲಾಯಿತು ಅಂತ ಹೇಳ್ಬೋದು. ಆದರೆ ಚೀನಾ ಬಗ್ಗೆ ನೋಡೋದಾದರೆ, ಚೀನಾದ ರಾಜಧಾನಿ ಬೀಜಿಂಗ್ ಇದೆ. ಚೀನಾದ ಪ್ರೆಸಿಡೆಂಟ್ ಜಿ ಜಿನ್ಪಿಂಗ್ ಇದ್ದಾರೆ. ಚೀನಾದ ಕರೆನ್ಸಿ ಕೇಳಿದ್ದಾರೆ, ಪ್ರಶ್ನೆ ನೋಡಿಕೊಳ್ಳಿ. ಚೀನಾದ ಕರೆನ್ಸಿ ಮ್ಯಾಂಡರಿನ್. ಮ್ಯಾಂಡರಿನ್ ಏನಂದರೆ ಚೀನಾದ ಕರೆನ್ಸಿ ಆಗಿದೆ. ಅದೇ ರೀತಿಯಾಗಿ ಚೀನಾಕ್ಕೆ ಮತ್ತು ಭಾರತಕ್ಕೆ ಸಂಬಂಧಿಸಿದಂತೆ ಮ್ಯಾಕ್ಮೋಹನ್ ಗಡಿರೇಖೆಯನ್ನು ಭಾರತ ಮತ್ತು ಚೀನಾ ಹೊಂದಿದೆ ಅಂತ ಹೇಳ್ಬೋದು. ಮ್ಯಾಕ್ಮೋಹನ್ ಗಡಿರೇಖೆ ಅದಕ್ಕೆ ಯಾವ್ಯಾವ ದೇಶಗಳ ಮಧ್ಯೆ ಇದೆ ಅಂತ ಕೇಳ್ತಾರೆ ಪ್ರಶ್ನೆ. ಸರಿಯಾದ ಉತ್ತರ ಯಾವುದಂದರೆ ಭಾರತ ಮತ್ತು ಚೀನಾ ದೇಶಗಳು. ಅದರ ಜೊತೆಗೆ ಭಾರತ ಮತ್ತು ಚೀನಾ ನಡುವೆ ಪಂಚಶೀಲ ಒಪ್ಪಂದ ಕೂಡ ಇದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಯಾನ ಯಾರ ಕೃತಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಎಸ್.ಎಲ್. ಭೈರಪ್ಪ. ಎಸ್.ಎಲ್. ಭೈರಪ್ಪ ಅವರ ಕೃತಿಯಾದಂದರೆ ಯಾನ ಆಗಿದೆ ಅಂತ ಹೇಳ್ಬೋದು ನಾವು. ನ್ಯೂಸ್ ನೋಡೋದಾದರೆ, ಈ ಭೈರಪ್ಪ ಅವರಿಗೆ ಶ್ರೀ ಚೆನ್ನ ರೇಣುಕಾ ಬಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಎಸ್.ಎಲ್. ಭೈರಪ್ಪ ಅವರಿಗೆ. ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಅವರನ್ನು ತಾಲೂಕಿನ ಹಾರಕೊಂಡ ಹಿರೇಮಠ ಸಂಸ್ಥಾನವು ಪ್ರಸಕ್ತ ಸಾಲಿನ ಶ್ರೀ ಚೆನ್ನ ರೇಣುಕಾ ಬಸವ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಅಂತ ಹೇಳ್ಬೋದು. ಚೆನ್ನ ರೇಣುಕಾ ಬಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇದು ಪ್ರಶಸ್ತಿ ಮೊತ್ತ ಎಷ್ಟಂದರೆ 1 ಲಕ್ಷ ರೂಪಾಯಿ ಇದೆ. 20 ಗ್ರಾಂ ಚಿನ್ನದ ಪದಕ ಮತ್ತು ಫಲಕಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಜೊತೆಗೆ ಇದು 12ನೇ ಸಾಲಿನ ಪ್ರಶಸ್ತಿಯಾಗಿದೆ ಎಂದು ಮಠಾಧೀಶ ಹೇಳಿದ್ದಾರೆ. ಮಠಾಧೀಶ ಯಾರಿದ್ದಾರೆ ಅಂದರೆ ಶಿವಾಚಾರ್ಯ ಹೇಳಿದ್ದಾರೆ. ಈ ಎಸ್.ಎಲ್. ಭೈರಪ್ಪ ಅವರ ಬಗ್ಗೆ ನೋಡೋದಾದರೆ, ಇವರು ಕನ್ನಡದ ಪ್ರಮುಖ ಮತ್ತು ಪ್ರಸಿದ್ಧ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ ಅಂತ ಹೇಳ್ಬೋದು. ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಸಾಹಿತ್ಯ ಕೃತಿಗಳಿಂದ ಕೂಡ ಇವರು ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಹಾಗಾದರೆ ಎಸ್.ಎಲ್. ಭೈರಪ್ಪ ಅವರ ಪ್ರಮುಖ ಕೃತಿಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಪರ್ವ. ಇದು 1979ರಲ್ಲಿ ಬರೆದಿದ್ದಾರೆ. ಇದು ವರ್ಷ ವೃಕ್ಷ 1965ರಲ್ಲಿ ಇದು ಬಂದಿದೆ ಜಾರಿ. ಅದೇ ರೀತಿಯಾಗಿ ಸಾರಣ್ಯ ಇದು 1998ರಲ್ಲಿ ಬಂದಿದೆ. ಯಾನ ಇದು 2014ರಲ್ಲಿ ಬಂದಿದೆ ಅಂತ ಹೇಳ್ಬೋದು. ಯಾನದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾನ ಯಾರ ಕೃತಿ ಅಂತ. ಇದು ಎಸ್.ಎಲ್. ಭೈರಪ್ಪ ಅವರ ಕೃತಿಯಾಗಿದೆ. ಅದೇ ರೀತಿಯಾಗಿ ಆವರಣ ಮತ್ತು ನೀಲಗೀತೆ ಇದು 1972 ಮತ್ತು 2007ರಲ್ಲಿ ಬಂದಿರುವಂಥ ಕೃತಿಗಳಾಗಿವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತಿನ ಕೊನೆಯದಾಗಿ ಒನ್ಲೈನರ್ಸ್ ನೋಡಿಬಿಡೋಣ. ಕೃಷ್ಣೇಗೌಡ ಅವರಿಗೆ ಶಿವರಾಮ್ ಕಾರಂತ ಹುಟ್ಟೂರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾರು? ಕೃಷ್ಣೇಗೌಡರವರು. ATP ರ್ಯಾಂಕಿಂಗ್ನಲ್ಲಿ ನೋವಾಕ್ ಜೋಕೋವಿಚ್ ಅವರಿಗೆ 4ನೇ ಸ್ಥಾನವನ್ನು ಪಡೆದಿದ್ದಾರೆ. ಯಾರು? ಇವರು ಸರ್ಬಿಯಾದ ಆಟಗಾರರಾಗಿದ್ದಾರೆ. ನೋವಾಕ್ ಜೋಕೋವಿಚ್ ಟೆನ್ನಿಸ್ ಆಟಗಾರ, ಸರ್ಬಿಯಾದ ಆಟಗಾರರಾಗಿದ್ದಾರೆ, ಸರ್ಬಿಯಾ ದೇಶದವರು.
ಅದೇ ರೀತಿ ಮುಂದೆ ನೋಡೋದಾದರೆ ನವಂಬರ್ 9 ಉತ್ತರಾಖಂಡದಲ್ಲಿ UCC ಜಾರಿ ಖಚಿತವಾಗಲಿದೆ. ಅಂದರೆ 44ನೇ ವಿಧಿಗೆ ಸಂಬಂಧಿಸಿದಂತೆ UCC ಇತ್ತೀಚೆಗೆ ಉತ್ತರಾಖಂಡ ಅಂಗೀಕರಿಸಿತ್ತು. ಇದನ್ನು ಈಗ ನವಂಬರ್ 9 ಜಾರಿಯನ್ನು ಮಾಡಲಾಗುತ್ತದೆ ಎಂದು ಹೇಳಿದೆ ರಾಜ್ಯ ಉತ್ತರಾಖಂಡ ರಾಜ್ಯ. ಕೊನೆಯದಾಗಿ ಕನ್ನಡದ ಮೊದಲ ಶಾಸನ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಕಾಕುಸ್ಥವರ್ಮನಿಗೆ ಸಂಬಂಧಿಸಿದಂಥ ಶಾಸನ ಆಗಿದೆ ಅಂತ ಹೇಳ್ಬೋದು ನಾವು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಬೇಗನೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋ ಮಾಡೋಕ್ಕೆ ನಮಗೂ ಕೂಡ ಜೋಶ್ ಬರುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.